ಜೀವನದಲ್ಲಿ ಒಂದ್ಸರಿನೂ ಲಾಟ್ರಿನೇ ಗೆಲ್ದಿದ್ದವನಿಗೆ ಇನ್ನೊಬ್ರು ಲಕ್ಕಿ ಡ್ರಾನ ಪಿಕ್ ಮಾಡಕ್ಕೆ ಕರ್ಸಿದ್ರೆ ಹೇಗಿರುತ್ತೆ ಹೇಳಿ. ಮೊಬೈಲ್ ಪ್ಲಾನೆಟ್ ಇವತ್ತು ಲಾಟ್ರಿಲಿ ಅನ್ಲಕ್ಕಿ ಫೆಲೋ ಆಗಿರೋ ನನ್ನನ್ನ ಲಕ್ಕಿ ಫೆಲೋಗಳನ್ನ ಪಿಕ್ ಮಾಡಕ್ಕೆ ಅಂತ ಕರೆಸ್ತಾ ಇದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಸರಿಯಾಗಿ ಬಲ್ದೆ ಮಗ್ಲಲ್ಲಿ ಎದ್ದು ದೇವರ ಆಶೀರ್ವಾದ ಪಡ್ಕೊಂಡಿರೋ ಆ ಲಕ್ಕಿ ಫೆಲೋಗಳು ಯಾರು ಅಂತ ನೋಡೋಣ ಬನ್ನಿ. ಎಲ್ಲದಕ್ಕಿಂತ ಖುಷಿಯಾಗಿದ್ದೇನು ಅಂದ್ರೆ ಇವತ್ತು ಒಂದು 4 ಜನರ ಸಂತೋಷದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ಬೆಂಗಳೂರಿನ ರಾಜಾಜಿನಗರ ಮತ್ತೆ HSR ಲೇಔಟ್ ನಲ್ಲಿರೋ ಮೊಬೈಲ್ ಪ್ಲಾನೆಟ್ ನನಗೆ ಕೊಡ್ತಾ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಲಕ್ಕಿ ಡ್ರಾ ಇನ್ನೇನಿದೆ. ಬನ್ನಿ ಆ ಲಕ್ಕಿ ಫೆಲೋಗಳು ಯಾರು ಅಂತ ನೋಡೋಣ. ಇವತ್ತು ರಾಜಾಜಿನಗರಲ್ಲಿ ಮೊಬೈಲ್ ಪ್ಲಾನೆಟ್ ಕಿರಣ್ ಒಂದು ಲಕ್ಕಿ ಡ್ರಾ ಅನೌನ್ಸ್ ಮಾಡಿದ್ದಾರೆ. ನನ್ನ ಕೈಯಿಂದಾನೇ ತೆಗಿಸ್ಬೇಕು ಲಕ್ಕಿ ಡ್ರಾನ ಅಂತ. ಒಂದಿಷ್ಟು ಐಫೋನು ಪ್ರೈಸ್ ಕೊಡ್ತಾ ಇರುತ್ತೆ. ಗೌಡ್ರೆ ನೀವೇ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಹಂಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ರಾಜಾಜಿನಗರಲ್ಲಿ. ಆಕ್ಚುಲಿ ಟೈಮ್ ಬಂದು 8:33, 9 ಗಂಟೆಗೆ ನನ್ನನ್ನು ಇನ್ವೈಟ್ ಮಾಡಿದ್ರು. ನನ್ನ ಲೈಫ್ ಇದೇ ಒಂಥರ ಖುಷಿ ಆಗ್ತಾ ಇದೆ. ಅರ್ಧ ಗಂಟೆ ಮುಂಚೆ ಬಂದು ನಾನು ಪ್ಲಾನ್ ಮಾಡ್ತಾ ಇರೋದಕ್ಕೆ. ನಾರ್ಮಲಿ ಎಲ್ಲ ಟೈಮು ಕರೆಕ್ಟ್ ಟೈಮಿಗೆ ಹೋಗುವೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುವೆ. ಥರ ಸ್ಟ್ರೆಸ್ ಫುಲ್ಲು ಫ್ರೀನೇ ಇರ್ತಿರ್ಲಿಲ್ಲ. ನಾರ್ಮಲಿ ವಿಡಿಯೋ ಮಾಡೋಕ್ಕೆ ಹೋದಾಗಲೂ ಅಷ್ಟು ಪೀಸ್ಫುಲ್ನೆಸ್ ಇರ್ತಿರ್ಲಿಲ್ಲ. ಈ ಸರಿ ಬೇಗ ಬಂದಿರೋದಕ್ಕೆ ಒಂದು ಸ್ವಲ್ಪ ಖುಷಿ ಸಿಗ್ತಾ ಇದೆ. ಸದ್ಯಕ್ಕೆ ಇಲ್ಲೆಲ್ಲರೂ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೊಡ್ತೀನಿ. ಹೆಂಗಿದ್ರು ಟೈಮ್ ಆಗೈತಲ್ಲ, ಜನನೂ ವೆಕೆಟ್ ಮಾಡ್ತಾವ್ರೆ. ಕಾರ್ ಪಾರ್ಕಿಂಗ್ ಮಾಡೋದೇ ಒಂದು ಸಮಸ್ಯೆ ಈ ಥರ ಸೆಂಟರ್ ಆಫ್ ದ ಸಿಟಿಗೆ ಬಂದುಬಿಟ್ರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತಾ ಇದ್ದೀನಿ. ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋದ್ರೊಳಗೆ ಲೈವು ಎಲ್ಲ ಬಂದಾಗಿರುತ್ತೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ದೇ ಸಮಸ್ಯೆ. ತಗೊಂಬಂದು ಮೊಬೈಲ್ ಪ್ಲಾನೆಟ್ ಮುಂದೆನೇ ಹಾಕೊಂಡೆ ಇರಲಿ. ಓ ಕಿರಣ್, ಹೌದಾ ಹೌದಾ? ಲೋಗ ನಿಮ್ದು ರೆಡಿ ಮಾಡಿಸ್ಕೊಂಡಿರೋದು. ಏನಾರು ಒಂದು ಆವಿಷ್ಕಾರ ಮಾಡ್ತಾರೆ. ಹೌದಾ? ಓ ಕಿರಣ್ ಇಲ್ಲಿ ಹಾಕ್ಸಿದ್ರ ಫುಲ್ಲು? ಇದು ರೈಡ್ ಹೋದಾಗ ಲಂಡನ್. ಕಿರಣ್ ಇದು ಈ ತಿಂಗಳು ಮಾಡಿದ್ದ ಎಲ್ಲದನ್ನು? 22 ದಿನದಲ್ಲಿ ಯಾರೆಲ್ಲ ಖರೀದಿ ಮಾಡಿದ್ರು ಅವ್ರದನ್ನ ಪ್ರತಿಯೊಬ್ಬರದು ಬರ್ದು ಹಾಕಿದ್ವಿ. ಹೌದಾ? ಆದ್ರೂ ಆಕ್ಚುಲಿ ಎಲ್ಲರೂ ಹೇಳಿದ್ರು ನಿಮ್ಮ ಕಾರ್ಡ್ಗಳು ಇದೆಯಾ ಅಂತ, ನೀವು ಬಂದು ಚೆಕ್ ಮಾಡ್ಕೋಬಹುದು ಅಂತ. ಬಟ್ ಸರೌಂಡಿಂಗ್ ಯಾರು ಬರ್ಲಿಲ್ವಾ? ಬಟ್ ನಾವೇ ಮಾಡಿದ್ವಿ ಸರ್. ಇದು HSR ಲೇಔಟ್. ಈ ಕವರ್ ತೋರಿಸ್ಲೇಬೇಕಲ್ಲ ಸರ್, ಇವಾಗ ಹೆಂಗಿದ್ರು ಲೈವ್. ಹೌದು ಬಿಲ್ಲಿಂಗ್ ನಂಬರ್ ತೆಗೆದು ಎಲ್ಲ ತೋರಿಸ್ಲೇಬೇಕಲ್ವಾ? ಆಮೇಲೆ ಲಕ್ಕಿ ಡ್ರಾ ಅಂತ ಅಕ್ಕಿ ಹಾರಿಸ್ತಾರೆ, ನಮ್ಮ ನಂಬರೇ ಬರ್ಕೊಂಡು ಅಂತಾರೆ. ಅದು ಬೇರೆ ಸಮಸ್ಯೆ. ಆತರ ಡೌಟ್ಸ್ ಗಳು ಇರುತ್ತೆ ಅಂತಾನೆ ಹೇಳ್ಬಿಟ್ಟು ನಾವು ಒಂದು ವರ್ಷ ನಡೆಸಿಲ್ಲ. ಬಟ್ ಈ ಟೈಮ್ ಮಾಡ್ಲೇಬೇಕು ನಾವು, ಲಕ್ಕಿ ಡ್ರಾ ನಡೆಸಲೇಬೇಕು ಅಂತ ಹೇಳಿ ನಡೆಸ್ದು. ತುಂಬಾ ಒಳ್ಳೆ ಸೇಲ್ ಆಯ್ತು ಸರ್. ಒಳ್ಳೆ ಸೇಲ್ ಆಯ್ತಾ? ಆಮೇಲೆ ನಿಮ್ ಫೋಟೋ ಆದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ. ಹೌದಾ? ನನಗೆ ಆಕ್ಚುಲಿ ನನ್ಗೆ ಏನೂ ಗೊತ್ತಿಲ್ಲ. ಏನು ಪಿಕ್ ಮಾಡಕ್ ಬನ್ನಿ ಅಷ್ಟೇ ಗೌಡ್ರೆ ಅಂತ ಕರೆದಿದ್ರು ಕಿರಣ್ ಅವ್ರು. ಹಂಗಾಗಿ ಲೈವ್ ಸ್ಟಾರ್ಟ್ ಮಾಡೋಣ. ಲೈವ್ ಸ್ಟಾರ್ಟ್ ಮಾಡೋದಾ? ಲೈವ್ ಸ್ಟಾರ್ಟ್ ಮಾಡೋದು ಸರ್. ನಂದ್ರಲ್ಲೂ ಮಾಡ್ಬೇಕಲ್ವಾ? ಹೆಂಗೆ ಸರ್ ಸ್ಟಾರ್ಟ್ ಮಾಡೋದು? ನನಗೂ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಮಾಡಿದ್ರೆ ಲೈವ್ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ನಾನು ಲೈವ್ ಹೋಗಿದ್ರಿಂದ ಈ ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ. ನನ್ನ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಿರೋದು ರೆಕಾರ್ಡ್ ಆಗಿದೆ. ನಮಸ್ಕಾರ ಸರ್. ಅದೇ ಮೊಬೈಲ್ ಪ್ಲಾನ್ ಬೆಂಗಳೂರಿಂದ ಮೊಬೈಲ್ ಪರ್ಚೇಸ್ ಮಾಡೋದಿರಲ್ಲ, ಏನ್ ಪ್ರೈಸ್ ಬಂದಿರ್ಬೋದು ನಿಮ್ ಪ್ರಕಾರ? 10,000 rupees ಕ್ಯಾಶ್ ಬ್ಯಾಕ್ ಬಂದಿದೆ. ಸೊ ರಾಜನಗರಲ್ಲಿ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಸರ್. ಸೆಕೆಂಡ್ ವಿನ್ನರ್ ಏರ್ಬಡ್ಸ್ ಪ್ರೋ ಸರ್. ಇದು ಆಲ್ಮೋಸ್ಟ್ 26,000 ರೂಪಾಯಿ ಬರುತ್ತೆ. 26,000 ಬರುತ್ತೆ. ಗಾಬರಿ ಆಗ್ತಿಲ್ಲ ತೆಗಿಯೋರಿಗೆ. ಮನೆಗೂ ಪಾಪ ಯಾರು ಕಷ್ಟದಲ್ಲಿ ಇರೋರಿಗೆ, ಅವಶ್ಯಕತೆ ಇರೋರಿಗೆ ಯಾರು ಬರಲಿ. ಆದರ್ಶ್ 636. ಸೊ ಇದು ಬಂದು 16 Pro 128 GB ವೇರಿಯಂಟ್ ನಿಮ್ಗೆ ಕೊಡ್ತಾ ಇರೋದು. ಸೊ ಆ ಲಕ್ಕಿ ವಿನ್ನರ್ ಬಂದು ಲಾಸ್ಟ್ ಯಶಸ್ ಗೌಡ. ಯಾವ ಮಗಳಲ್ಲಿ ಎದ್ದಿದ್ರು ಸೇವ್ ಆಗಿದೆ ಕಸ್ಟಮರ್ ನಂಬರ್. ಯಶಸ್ ಗೌಡ ಅವರೇ ನಮಸ್ತೆ. ನಮಸ್ತೆ. ಆರಾಮಿದ್ದೀರಾ? ನಾನ್ ನಿಮ್ಗೆ ಏನೋ ಒಂದು ಪ್ರೈಸ್ ಕೊಡ್ಬೇಕು ಅಂತ ಫೋನ್ ಮಾಡಿದೀವಿ. ಹೇಳಿ ಸರ್. ಎಲ್ಲಿಂದ ಇರ್ಬೋದು ಪ್ರೈಸ್? ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮ್ಗೆ? ಪ್ರೈಸ್ ಎಕ್ಸ್ಪೆಕ್ಟೇಷನ್ ಸರ್, ಮೊಬೈಲ್ ತಗೊಂಡಿದ್ದು. ಓ, ಎಲ್ಲಿ ತಗೊಂಡಿದ್ರಿ? ಮೊಬೈಲ್ ಪ್ಲಾನೆಟಲ್ಲಿ ಸರ್. ನಾವು ತುಂಬಾ ಮೊಬೈಲ್ಸ್ ಪರ್ಚೇಸ್ ಮಾಡಿದೀವಿ ಅವ್ರ ಹತ್ರನಾ? ಸರ್. ಓ, ಅಂದ್ರೆ ಲಾಂಗ್ ಟೈಮ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದೀರಾ ಮೊಬೈಲ್ ಪ್ಲಾನೆಟ್ ಜೊತೆ? ಇನ್ ಕೇಸ್ ನೀವು ಪ್ರೈಸ್ ವಿನ್ ಆಗಿದ್ದೀರಾ ಅಂತ ನಾನು ಹೇಳಿದ್ರೆ ಎಷ್ಟನೇ ಪ್ರೈಸ್ ವಿನ್ ಆಗಿರ್ಬೋದು ನೀವು ಗೆಸ್ ಮಾಡ್ತೀರಾ? ಇವ್ರು ಯಾರು ಡೈರೆಕ್ಟ್ ದೇವರಿಗೆ ಫೋನ್ ಮಾಡಿದ್ರೆ ಯಾವ ಮೊಬೈಲ್ ತಗೊಂಡಿದ್ರಿ ಕೇಳಿ. ಯಾವ ಮೊಬೈಲ್ ತಗೊಂಡಿದ್ರಿ? 16 Pro ಸರ್. ಮೊಬೈಲ್ ಬ್ರೋ, ಮತ್ತೆ 16 Proನೇ ವಿನ್ ಆಗಿದ್ರೆ ಫಸ್ಟ್ ಪ್ರೈಸ್ ನಿಮ್ಗೆ ಇವತ್ತು. ಕಂಗ್ರಾಚುಲೇಷನ್ಸ್ ಯಶಸ್ ಅವರೇ. ನಿಮ್ ಕಾರ್ಡ್ ಇನ್ನೊಂದು ಅರ್ಧ ಭಾಗ ಕೊಟ್ಟಿದ್ರಲ್ಲ, ಅದಿದೆಯಾ ನಿಮ್ಮ ಹತ್ರನೇ? ಆಯ್ತು, ಅದನ್ನ ತಗೊಂಡ್ ಬನ್ನಿ. ನಿಮ್ನ 16 Pro ಏನಿದೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ಬನ್ನಿ.
ಲಕ್ಕಿ ಡ್ರಾ ವಿನ್ನರಾ? ಹಾಂ, ಲಕ್ಕಿ ಡ್ರಾ ವಿನ್ನರು. ನನ್ನ ಇದರಲ್ಲಿ ಲೈವಲ್ಲಿ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಎಲ್ಲ ಆಯಿತು. ಈಗ ಆ್ಯಕ್ಚುಲಿ ನಾನು ಕ್ಲಿಕ್ ಮಾಡಿದೆ. ಡ್ರಾ ವಿನ್ನರ್ ಸರ್. 4 ಜನ ಇದ್ದಾರೆ. ಲಕ್ಕಿ ಡ್ರಾ ಇದು ಫಸ್ಟ್ ವಿನ್ನರ್ ಸರ್ 16 Pro. 16 Pro ಇವರೇ ಯಶಸ್ ಗೌಡ ಅಂತ. ಇವರು 16 Pro ವಿನ್ ಆದರು. ಸೊ ಇವರು ಥರ್ಡ್ ಸರ್. ಇವರ ಥರ್ಡ್ ಏರ್ಬಡ್ಸ್ ಪ್ರೋ ವಿನ್ ಆದರು. ಇವರು ಸೆಕೆಂಡ್. ಇವ್ರು ಸೆಕೆಂಡ್ ಅಲ್ವಾ? ಹಾಂ, ಇವ್ರು ಸೆಕೆಂಡು. ಇವರು ಲಾಸ್ಟ್ ಸರ್. ಲಾಸ್ಟು ಆಲ್ಮೋಸ್ಟು ಫೋನು ಮತ್ತು ಐಫೋನ್ ಇದು, ಆಮೇಲೆ 5000 ಕೂಪನ್ನು, ಆಮೇಲೆ ಕ್ಯಾಶ್ 10,000. ಇವರು ಇಷ್ಟು ಜನ ಲಕ್ಕಿ ಫೇಲೆಗಳು. ಬೆಳಗ್ಗೆ ಎದ್ದು ಬಲ್ದೆ ಮಗ್ಲಲ್ಲಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಮೂಮೆಂಟಲ್ಲಿ ಎದ್ಬಿಟ್ಟಾರೆ. ಯಶಸ್ ಪಕ್ಕ ಎದ್ದವ್ರೆ. ಇದು ಯಶಸ್ ಗೌಡ ಪಕ್ಕ ಎದ್ಬಿಟ್ಟವ್ರು. ಇವರು ಒಂದು ಸೆಕೆಂಡು 2 ಸೆಕೆಂಡ್ ಹೆಚ್ಚು ಕಮ್ಮಿಲಿ ಎದ್ಬಿಟ್ಟು ಲೇಟಾಗಿ ಎದ್ಬಿಟ್ಟವ್ರು ಅವರು. ಹಂಗಾಗಿ ಗೆದ್ಬಿಟ್ರು ಇವರು. ಒಳ್ಳೆ ಲಕ್ಕಿ ಫೇಲೆಗಳು. 4 ಜನ ಸರ್ ನಮ್ಮ ಸ್ಟೋರಲ್ಲಿ ಬಂದು ನಾಳೆ ಈಸ್ಕೊತಾರಲ್ಲ ಪ್ರತಿಯೊಂದು. ಗೆದ್ದಿರೋ 4 ಜನದಲ್ಲಿ ಇವರೇ ನೋಡಿ ಫಸ್ಟು, ಸೆಕೆಂಡು, ಥರ್ಡು 3 ಜನ ಒಂದು ಪ್ರೈಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 4th ಒಬ್ರು ಬಂದಿಲ್ಲ. ನೋಡೋಣ ಇವನ್ನ ಯಾವತ್ತಾದ್ರೂ ಬಂದು ಅವರು ಕಲೆಕ್ಟ್ ಮಾಡ್ಕೊಬೋದು. ವಿತೌಟ್ ಎನಿ ಚಾರ್ಜ್ ₹1 GST. ಎಷ್ಟು? 80,000. ಫೋಕಸ್ ಓಪನ್ ಮಾಡಿ, ಕವರ್ ಓಪನ್ ಮಾಡಿ. ಮತ್ತೆ ಅವ್ರು ಇನ್ನೂ 3 ಜನ ಬರ್ತಾರೆ. ಒಬ್ರು ಅಲ್ಲೇ ಬಂದೇ ಹೊಂಟಿದ್ರಿ. ಫುಲ್ ಅಂತ ಬರುತ್ತೆ ನೋಡಿ, ಸ್ಯಾಟಿಸ್ಫೈ ಅದೇ. ಥ್ಯಾಂಕ್ಸ್ ಫಾರ್ ಸತೀಶ್ ಹಿರೇಗೌಡರು. ಸೊ ಈ ತರ ಸಪೋರ್ಟ್ ಮಾಡಿದ್ಕೆ ಒಂದೇ ಒಂದು ಕಾಲಲ್ಲಿ ಒಪ್ಕೊಂಡ್ರು. ಬರ್ತೀನಿ ಕಿರಣ್, ನಾನು ಎತ್ತೀನಿ, ನಾನು ಬರ್ತೀನಿ ಅಂತ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅಲ್ಲ, ನಮ್ಮನ್ನು ಚೂಸ್ ಮಾಡಿದ್ರಲ್ಲ, ಅದೇ ನಮಗೆ ಖುಷಿ ಅಲ್ವಾ ಬರೋದಕ್ಕೆ. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಕಡೆ ಬರ್ದು ಆಗ್ತಿದ್ದೆ. ಈ ಟೈಮಲ್ಲಿ ನನಗೆ ವಿನ್ನರ್ಸ್ಗಳಿಗೆ ಈ 4 ಜನ ನಿಮ್ಮನ್ನು ಮರೆಯಲ್ಲ ಇಲ್ಲ. ಅವ್ರ ಮಜಾ ಎಲ್ಲ ಪಾಪ. ಯಾರು ನೆನ್ಪಿಟ್ಕೊಂಡಿದ್ರು ಅವ್ರು ನೆನ್ಪಿಟ್ಕೊಂತಾರೆ ಚೆನ್ನಾಗಿ ನಮ್ಮನ್ನು. ಥ್ಯಾಂಕ್ ಯು ಸೊ ಮಚ್ ನನ್ನ ಇನ್ವೈಟ್ ಮಾಡಿದ್ಕೆ. ಆಮೇಲೆ ಚೆನ್ನಾಗಿ ಬೆಳೀರಿ, ಗ್ರೋತ್ ಆಗಿ ಇನ್ನೂ ಇದೇ ಥರ ಏನು ಕಾಂಪಿಟೇಷನ್ಸು, ಏನು ಕಂಟೆಸ್ಟು, ಪ್ರತಿಯೊಂದನ್ನು ಮಾಡ್ತಾ ಇರಿ. ನಿಮ್ಮ ಜೊತೆ ಕೊಲಾಬ್ರೇಟ್ ಆದವ್ರಿಗೆ ಅವ್ರಿಗೂ ಕೂಡ ಒಂದು ಇದಾಗಲಿ. ಓಕೆ, ಥ್ಯಾಂಕ್ ಯು. ಇದು ಪಕ್ಕದಲ್ಲೇ ಬೈಬ್ಯಾಕ್ ಅಂತ ಯಾಕೆ ಮಾಡಿದ್ರಿ ಮತ್ತೆ? ಮೊಬೈಲ್ ತಗೊಳ್ಳೋದಕ್ಕೆ ಅಂತ ಸರ್ ಅಂಗಡಿ. ಅಂದ್ರೆ ಅದು ಸಣ್ಣದಿದೆಯಲ್ಲ, ಅದು ದೊಡ್ಡ ಮಾಡ್ಕೊಂಡು ಆಗ್ತಿಲ್ಲ. ಅದು ಪಕ್ಕದಲ್ಲಿ ಒಂದು ಅಂಗಡಿ ಇರಲಿ ಅಂತ ಹೇಳಿ ಅಂದ್ಬಿಟ್ಟು ಇನ್ನೊಂದು ಮಾಡಿದ್ದೀರಾ? ಸೇಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಏನು ಕಿರಣ್ ಇದು ಮೊಬೈಲ್ದು? ಇದನ್ನ ಹಂಗೆ ತರಕಾರಿ ಮಾರ್ದಂಗೆ ಮಾರ್ತಿರಲ್ಲ ಕಿರಣ್. ಇದು ಬ್ಯಾಗ್ಗಳ ಅಂದ್ರೆ ಫಸ್ಟ್ ನಾವೆಲ್ಲ ಕೊಡ್ತಾ ಇದ್ವು, ಅಂದ್ರೆ ನಾರ್ಮಲ್ ಬ್ಯಾಗ್ಸ್ ಕೊಡ್ತಾ ಇದ್ವು. ನಾನೇ ಎಷ್ಟೊಂದ್ ಸಲ ನೋಡಿದೀನಿ ತಗೊಂಡ್ ಅದನ್ನ ಮೊಬೈಲ್ ಬ್ಯಾಗ್ಸ್ ಎಸ್ಬಿಡ್ತಾರೆ. ಬ್ಯಾಗ್ ನ ಎಸಿಬಾರ್ದು, ಅಟ್ಲೀಸ್ಟ್ ಅವ್ರಿಗೆ ಮನೆಗೆ ಯೂಸ್ ಆಗಲಿ, ಪ್ಲಾಸ್ಟಿಕ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಒಳ್ಳೆ ಕಾನ್ಸೆಪ್ಟ್. ಸೊ ಇದೇ ತರ ಬ್ಯಾಗ್ ಇರ್ಲಿ ಅಂದ್ರೆ ನಿಮ್ ಮೊಬೈಲ್ ತಗೊಂಡ್ ಹೋದ್ಮೇಲೆ ತರಕಾರಿನ ಯೂಸ್ ಮಾಡೋ ಲಾಂಗ್ ಲಾಸ್ಟಿಂಗ್ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಈ ಬ್ಯಾಗ್ ನ ಅಲ್ಲ ಒಳ್ಳೆ ಐಡಿಯಾ. ₹14 ಇವಾಗ ಇದಕ್ಕೆ ₹65 ಖರ್ಚಾಗುತ್ತೆ. ದುಡ್ಡು ಬೇಡ, ಪರವಾಗಿಲ್ಲ, ಅದು ಯೂಸ್ ಆಗಲಿ ಅಂತ ಹೇಳಿ ಬ್ಯಾಗ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದು ನಿಮ್ ಚೇಂಬರಾ? ಏನ್ ಚೇಂಬರ್ ಇಲ್ಲ ಸರ್, ವಿಡಿಯೋ ಮಾಡೋಕೆ ಚೆನ್ನಾಗಿ ಮಾಡಿಸಿದ್ರೆ ಎಲ್ಲದನ್ನ. ನಿಮ್ ಲೋಗೋ ಖುಷಿ ಆಯ್ತು ಕಿರಣ್. ಎಲ್ಲ ನಿಮ್ದು ತುಂಬಾ ಖುಷಿ ಆಯ್ತು. ನಿಮ್ ದುಬೈಲಿ ಕಿರಣ್ ಜೊತೆ ನಮ್ ಬ್ಲಾಗ್ಸ್ ನೋಡಿದ್ರೆ ನೀವು ನೋಡ್ತೀರಿ ಎಷ್ಟು ಕ್ರೇಜಿ ಆಗಿತ್ತು ನಮ್ ಜರ್ನಿ ಅಂತದ್ದು. ದುಬೈ ವಿಡಿಯೋಸ್ಗಳು ಅಲ್ಲಿಗೆ ಬಂದಿದ್ರು. ಇದನ್ನ ವಿಜನ್ ಪ್ರೋ ತಗೊಳ್ಳೋದು ಸರ್. ಅದು ವಿಜನ್ ಪ್ರೋ ವರ್ಕ್ ಆಯ್ತಾ? ಚೆನ್ನಾಗಿ ಸೂಪರ್ ಆಗಿ ವರ್ಕ್ ಆಯ್ತು. ಅಂದ್ರೆ ಅದನ್ನ ತಗೊಳ್ಳೋಂತ ಪ್ರಾಡಕ್ಟ್ ಅಲ್ಲ ಸರ್, ಅದನ್ನ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಂತ ಪ್ರಾಡಕ್ಟ್. ನಾನು ತಗೊಳ್ಳಿ ಅಂತ ಇಲ್ಲಿಯವ್ರು ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಸೊ 4 ಜನ, ಒಂದು 4 ಕಂಪ್ನಿಗಳು 5 ಕಂಪ್ನಿಗಳು ಸೊ ನಮ್ಗೆ ಬೇಕೇ ಬೇಕು ಅಂತ ಆರ್ಡರ್ ಮಾಡಿ ತರಿಸ್ಕೊಂಡ್ರು. ಸೊ ಅದ್ ಬಿಟ್ರೆ ಸೊ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದೀವಿ ನಮ್ಮ ಸ್ಟೋರ್ಗೆ. ಯಾರು ಬಂದಿರಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂತ ಆಲ್ಮೋಸ್ಟ್ 1 ವರ್ಷ ಇಟ್ಟಿದೆ ಸರ್. ಹೌದಾ? ಅಲ್ಲ, ಒಂದು 7 ತಿಂಗಳೇನೋ ಆಗಿದೆ ಅಷ್ಟೇ. 7 ಮಂತ್ಸ್ ರೀಸೆಂಟ್ ಆಗಿ ಅದನ್ನ. ಅಲ್ಲ, ಈ ಜನ ಏನು ಅಂತ ಜಾಸ್ತಿ ಖರೀದಿ ಮಾಡಲ್ಲ ಅನ್ಸುತ್ತೆ. ಖರೀದಿ ಮಾಡಕ್ಕೆ 3 ಲಕ್ಷ ಇತ್ತು. 3 ಲಕ್ಷ ಅದು ನಾನು ತಂದಾಗ 5 ಲಕ್ಷ 5 ಲಕ್ಷ. ಅದು ಆ ಡಿಮ್ಯಾಂಡ್ ಟೈಮಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಅದಾದ್ಮೇಲೆ ಡಿಮ್ಯಾಂಡ್ ಇಳಿದಿತ್ತು. ಓಕೆ, ಫೈನ್. ಎನಿವೆ ಚೆನ್ನಾಗಿದೆ ಎಲ್ಲ ನಿಮ್ಮದು. ಇದು HSR ಲೇಔಟಲ್ಲೂ ಮಾಡಿದ್ದಾರೆ. ನಾವು HSR ಲೇಔಟಲ್ಲಿ ನಮ್ಮ ಮನೆಯವ್ರಿಗೆ ಹೋಗಿ ಐಫೋನ್ ಖರೀದಿ ಮಾಡಿದ್ದೆ. ಅಲ್ಲಿ ಇಲ್ಲೂ ಇದೆ, ಅಲ್ಲೂ ಇದೆ. ಎಲ್ಲಿ ಬೇಕಾದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಬಂದು ಖರೀದಿ ಮಾಡ್ಬೋದು. ಹಾಂ, ಹೊಡ್ತೀನಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಪಾಪ ನನಗೆ ಎಷ್ಟು ಖುಷಿ ಅಂದರೆ, ನನ್ನ ಒಂದು ಮಾತು ಹೇಳ್ತಾರೆ ನೋಡಿ, ಯಾವ್ದು ಹೇಳಿ, ನಿಮ್ಮನ್ನು ಕರ್ಸಿದ ಮೇಲೆ ನನ್ನ ಬಿಸ್ನೆಸ್ ಚೆನ್ನಾಗಾಯ್ತು ಅಂತ. ಅದೊಂದು ಮಾತು ನನಗೆ ಇಲ್ಲಿ ಕೂತ್ಕೊಬಿಟ್ರೆ ನಾವು ಅವರಿಂದ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ, ಫ್ರೆಂಡ್ಶಿಪ್ ಇಟ್ಕೊಬಿಡ್ತೀವಿ. ಹಂಗಾಗಿ ಬರೋದು. ತುಂಬ ಒಳ್ಳೆ ಮನುಷ್ಯ, ವೆರಿ ಜೆನ್ಯೂನ್ ಪರ್ಸನ್. ನನ್ನ ಫ್ರೆಂಡ್ಸ್ಗಳ ಜೊತೆ ಯಾರೆಲ್ಲ ಕೊಲಾಬ್ರೇಟ್ ಮಾಡಿದ್ದಾರೆ ಅವ್ರ ಜೊತೆ ಎಲ್ಲ ಒಳ್ಳೆ ಒಡನಾಟ ಇದೆ ವ್ಯಕ್ತಿಗೆ. ಓಕೆ, ಫೈನಲಿ ಈ ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಓಡ್ತಾ ಇದ್ದೀನಿ ಮನೆಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.